ಸ್ವಲ್ಪ ಹತ್ರ. ಹಾಂ, ಮೊದಲನೇದಾಗಿ ನಾನು ಕ್ಷಮೆ ಕೇಳ್ತೀನಿ ಯಾಕಂತಂದ್ರೆ ನಾನು 10 ನಿಮಿಷ ಲೇಟ್ ಆಗುತ್ತೆ. Time is very precious ಅಂತ ಹೇಳ್ತಾರೆ. ವೆರಿ ಸಾರಿ ಫಾರ್ ದಟ್. ನಾನು ರೇಡಿಯೋದ and ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಇಡೀ ಚಿತ್ರತನ ನಾವು ಏನಿದೆ ನಿರ್ದೇಶಕರಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ಅವರೆಲ್ಲರೂ ನಾವು ಮೈಸೂರವರೇ. ನಾವು ಕಲಾವಿದರು ಅಷ್ಟೇ, ಎಲ್ಲರೂ ಅಷ್ಟೇ ನಾವು ಮೈಸೂರವರೇ. ಸೊ ಮೂಲತಃ ಮೈಸೂರವರಾಗಿ ಒಂದು ಈ ಸಿನಿಮಾ ಮೊದಲನೇದಾಗಿ ಕಂಪ್ಲೀಟ್ ಆಗೋ ಕಾರಣ ನಾನು ನಮ್ಮ ಡೈರೆಕ್ಟರ್ ಹೆಸರು ಹೇಳಿದ್ದೀನಿ ನಿರ್ದೇಶಕರು. ಬಿಕಾಸ್ ಅವರ ಒಂದು ಛಲಕ್ಕೆ ಇವತ್ತು ನಮ್ಮ ಸಿನಿಮಾ, ಯಾಕಂತಂದ್ರೆ ಇದು ಬರೀ ಮೊನ್ನೆ ಒಂದು ವರ್ಷದ ಜರ್ನಿ ಅಲ್ಲ. ಇದು ಸುಮಾರು ಒಂದು 4 ವರ್ಷದಿಂದ ನಾವು ರೆಕಾರ್ಡ್ ಹಾಕಿ ನಾವು ಕೋವಿಡ್ ಅಲ್ಲಿ ಇದ್ದು, ಕೋವಿಡ್ ಅಲ್ಲಿ ಎಷ್ಟೊಂದು ಸಿನಿಮಾ ಹೊರಹೋಗ್ತಾರೆ, ಯಾವ್ದು ಒಂದು ಆಚೆ ಬರಲ್ಲ ಎಷ್ಟೊಂದು ಸಿನಿಮಾ. ಸೊ ಅವರ ಒಂದು ಪ್ರಯತ್ನಕ್ಕೆ ನಾವು ಇವತ್ತು ಈ ಮುಂಚೆ ಮಾತಾಡ್ತಾರೆ ಅವಕಾಶ ಕೊಟ್ಟಿದ್ದಾರೆ. ಈ ಸಿನಿಮಾನ ನೋಡಿ ದೊಡ್ಡ ಕಥೆಗಳಾಗಿ ನಮಗೆ KRJ ಅವರು ರಿಲೀಸ್ ಮಾಡ್ತಾರೆ. ಸೊ ಆ ಕಾಡಿಗೆ ಮತ್ತೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಒಂದು ತುಂಬಾ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹೇಳ್ತೀನಿ. ಒಂದು ಚಿಕ್ಕ ಒಂದು ಹುಡುಗಿ, ಒಂದು ಮಂಡ್ಯದ ಒಂದು ಹಳ್ಳಿ ಹುಡುಗಿ ಯಾವ ರೀತಿ ಇಂಡಿಯಾಗೆ ಕ್ರಿಕೆಟ್ ಆಡ್ಕೊಂಡು ಹೋಗ್ತಾರೆ ಅಂತ ಒಂದು ಜರ್ನಿ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಅದ್ಭುತವಾಗಿ ಕಥೆನ ಮಾಡಿದ್ದಾರೆ. ಸೊ ಈ ಒಂದು ಕಥೆಯಲ್ಲಿ ರೂತ್ ವಿನ್ಸೆಂಟ್ ಅಂತ ಅವರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ರಿಲ್ಲರ್ ಮ್ಯೂಸಿಕ್ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಸಂತೋಷ್ ಸರ್ ಅವರು ಒಂದು ಕೋರಿಯೋಗ್ರಫಿ ಮಾಡಿದ್ದಾರೆ. ಇದೇ ರೀತಿ ಸಾಂಗ್ಸ್ ಗಳು ಅಷ್ಟೇ. ಸೂರಜ್ ಜೋಯ್ಸ್ ಅಂತ ಅವ್ರು ಆಕ್ಚುಲಿ ಮೊದಲನೇ ಸಿನಿಮಾ ಅವರು ಈ ಸಿನಿಮಾ ಬಂದಿದ್ದು ತುಂಬಾ ಅದ್ಭುತವಾಗಿ 4 ಹಾಡುಗಳು ಬಂದಿದೆ. ಇವತ್ತು ಒಂದು 11:11 ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಸಾಂಗ್ ಬಿಡುಗಡೆ ಮಾಡಿದ್ದಾರೆ. ಸೊ ದಯವಿಟ್ಟು ನೀವೆಲ್ಲರೂ ಆ ಸಾಂಗ್ ನೋಡಿ. ನಾನು ಕಡೆದಾಗ ಏನ್ ಕೇಳ್ಕೊತೀನಿ ಅಂತಂದ್ರೆ, ನಮ್ಮ ಸಿನಿಮಾ ಮೈಸೂರು ಅಂತ ನಾನು ಹೇಳ್ತೇನೆ, ಕಲಾವಿದರು ಮೈಸೂರು ಅಂತ ಹೇಳ್ತೇನೆ. ಈ ತರದ ಸಿನಿಮಾಗಳು, ಹೊಸ ಪ್ರತಿಭೆಗಳು ಬರಬೇಕು, ಆಚೆ ಬರಬೇಕು ಅನ್ನೋ ಕಾರಣ ಮೇಲೆ ನೀವೇ. ಈಗ ಎಷ್ಟು ಮಾಧ್ಯಮಗಳು ನಮಗೆ ಸಪೋರ್ಟ್ ಮಾಡಿ, ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಹೊಸಬ್ರು ಇಂಡಸ್ಟ್ರಿಗೆ ಬರಕ್ಕೆ ಅವ್ರು ನಮಗೆ ಪ್ರೆಸ್ ಸಪೋರ್ಟ್ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಹೊಸ ಹೊಸ ಕಾನ್ಸೆಪ್ಟ್ಸ್ ಗಳು ಆಚೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸಪೋರ್ಟ್ ನಾವು ಕೊಡ್ಬೇಕು ಅಂತ ಹೇಳ್ತೀನಿ. ಹಾಗೆ ಇವತ್ತು ವಿಶ್ವ ಪರಿಸರ ದಿನ. ಸೊ ಆದಷ್ಟು ಮರಗಳನ್ನ ಬೆಳೆಸಿ, ಅದೇ ರೀತಿ ಪರಿಸರನ ಉಳಿಸಿ. ಈಗ ಹೇಗೆ ನಮ್ಮ ಪರಿಸರ ಒಂದು ಮಳೆ ಬಂದ್ರೆ ತುಂಬಾ ಸುಂದರವಾಗಿ ನಮ್ಮ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಅದೇ ರೀತಿ ನಮ್ಮ ಸಿನಿಮಾಗೆ ನಿಮ್ಮ ಪ್ರೋತ್ಸಾಹ ಮಳೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ನಿಮ್ಮ ಪ್ರೋತ್ಸಾಹ ನಮಗೆ ಬಂದ್ರೆ ನಮ್ಮ ಸಿನಿಮಾನ ನೀವು ಯಶಸ್ವಿಗೊಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಬಂದಿದ್ದಕ್ಕೆ. ದಯವಿಟ್ಟು ಇದೇ 7ನೇ ತಾರೀಕು ನನ್ನ ಸಿನಿಮಾ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಮೊದಲನೇದಾಗಿ ನಾನು ನೀವೆಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೋರಿಕೆ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು, ಏನೇ ಡೌಟ್ಸ್, ಪ್ಲೀಸ್ ನನ್ನ ಹತ್ರ ಕೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಂಡಸ್ಟ್ರಿಯಲ್ಲಿ ನಿಮ್ಮ ಐಡಿಯಲ್ ಯಾರು ಮೇಡಮ್? ಇಂಡಸ್ಟ್ರಿಯಲ್ಲಿ ನಿಮ್ಮ ಐಡಿಯಲ್ ಯಾರು? ಐಡಿಯಲ್ ನಿಮ್ಮ ಐಡಿಯಲ್ ಯಾರು? ಸರ್ ನಮಗೆ ಐಡಿಯಲ್ ಅಂತ ನಾನು ತಗೊಂಡಿದ್ದೆ ಸರ್. ನಾನು ಆಕ್ಚುಲಿ ಜಾಯ್ನ್ ಮಾಡ್ಕೊಂಡ್ರೆ ಇಂಡಸ್ಟ್ರಿಗೆ ಬಂದು ಅಂದ್ರೆ ಇದಕ್ಕೆ 7 ವರ್ಷ. ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಆಚೆ ಬರ್ತಾ ಇದೆ ಹೊರತು ಯಾವುದನ್ನು OTT ಅವರು ಕರೆಕ್ಟಾಗಿ ರಿಲೀಸ್ ಆದ್ರೂ OTT ಪರ್ಚೇಸ್ ಮಾಡ್ತಾಯಿಲ್ಲ. ಸುಮಾರು ಈಗ ಕೋವಿಡ್ ಆದಾಗಿಂದ ಬೇರೆ ಇಂಡಸ್ಟ್ರಿ ಆಗ್ತದೆ. ಐಡಿಯಲ್ ಅಂತಂದ್ರೆ ನಾನು ಮೇನ್ ಹೇಳ್ಬೇಕು, ಕಾಡಕಥೆಗಳು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಮೊದಲನೇದಾಗಿ ನಾನು ನಮ್ಮ ಸುದೀಪ್ ಸರ್ ನಾನು ನೆನಪಿಸ್ಕೋಬೇಕು. ಯಾಕಂತಂದ್ರೆ ನಮ್ಮ ಟ್ರೇಲರ್ ಅಲ್ಲಿ ನೋಡಿದ್ವಿ ಆಲ್ರೆಡಿ. ಸುದೀಪ್ ಸರ್ ನಮ್ಗೆ ನನ್ನ ಸಿನಿಮಾಗೆ ಅವ್ರ ವಾಯ್ಸ್ ಕೊಟ್ಟಿದ್ದಾರೆ. ಸೊ ನರೇಶನ್ ಮಾಡಿದ್ದಾರೆ. ಅವರು ಒಂದು ಕ್ರಿಕೆಟ್ ಅಭಿಮಾನಕ್ಕೆ ಮತ್ತೆ ಹೊಸಬ್ರು ಬೆಳೆಸಬೇಕು ಅನ್ನೋ ಮನಸ್ಸು ಯಾರು ಎಷ್ಟಿಗೆ ಇರಲ್ಲ. ಸೊ ನಾನು ಸುದೀಪ್ ಸರ್ ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಮಾಡಿದ್ದಾರೆ. ಮತ್ತೆ ನಾವೇ ಕೃಷ್ಣ ಸರ್ ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಟ್ರೇಲರ್ ನ ನೋಡ್ಬಿಟ್ಟು ಇವಾಗ ರಾಜೇಶ್ವರಿ ಗಾಯಕ್ವಾಡ್ ಅವರು, ಮತ್ತೆ ದೇವದತ್ ಪಡಿಕಲ್ ಅವರು, ಮತ್ತೆ ಪ್ರಜ್ವಲ್ ದೇವರಾಜ್ ಅವರು, ಮತ್ತೆ ರಾಘವೇಂದ್ರ ಚೌಧರಿ ಅವರು, ಮೇನ್ ಆಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು, PRP ಆಡಿಯೋ ಅಂತ ಒಂದು ದೊಡ್ಡ ಆಡಿಯೋ ಕಂಪನಿ ನಮ್ಮ ಸಾಂಗ್ ಅನ್ನು ತಗೊಂಡಿದೆ. ನಮ್ಮೆಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ನಮಗೆ ನಾವು ರಿಯಲಿ ಬೆಸ್ಟ್ ನಾವು ಅಂತ ಒಂದು
ಸಾಂಗ್ ತಗೊಂಡಿದ್ದೀನಿ. ಇಷ್ಟು ಹೇಳಿ. ಮಂಜೇಶ್, ಈ ಫಿಲಮ್ ಬರೀಲಿಕ್ಕೆ ಕಾರಣ ಏನು? ವಾಟ್ ಇನ್ಸ್ಪೈರ್ಡ್ ಯು ಟು ರೈಟ್? ನಮಸ್ಕಾರ, ಎಲ್ಲ ಮಾಧ್ಯಮಗಳಿಗೆ ನಮಸ್ಕಾರ, ಮತ್ತೆ ಇಲ್ಲಿ ಬಂದಿರೋರೆಲ್ಲ ನಮಸ್ಕಾರ. ನಾನು ಮಂಜೇಶ್ ಅಂತ. ಬೇಸಿಕಲಿ ನಾನು ಮೂಲತಃ ಮೈಸೂರು, ಇದೇ ಕನೆಗೋರ್ಪುಟ್ಟಿನ ನಿವಾಸಿ. ಸೊ ನಾವು ಈ ಸಿನಿಮಾ ಸಹಾರ ಸ್ಟಾರ್ಟ್ ಮಾಡಿದ್ದು ಒಂದು 4 ವರ್ಷ ಆಯ್ತು. 4 ವರ್ಷ ಜರ್ನಿ ಅಂತೂ ನಾವು ನೆನ್ಸ್ಕೊಳಕ್ ಹೋಗಲ್ಲ. ತುಂಬಾ ಕಷ್ಟಗಳನ್ನು ಫೇಸ್ ಮಾಡಿ ಆಸೆ ಬರಬೇಕು ಅಂತ ಹಣ ಕೊಟ್ಟು ನಿಂತು ಈ ಮೆಂಬರ್ ಎಕ್ಸ್ಪೆಷಲಿ ಹೀರೋಯಿನ್ ಅದರಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಆಗಿದ್ದಾರೆ. ಅವ್ರು ಏನಂತಂದ್ರೆ ನಮ್ಗೆ ಯಾವಾಗ ಫ್ರೀ ಡೇಟ್ಸ್ ಬೇಕು ಆ ಫ್ರೀ ಡೇಟ್ಸ್ ಕೊಟ್ಟು ಅವರ ಏನಂತಾರೆ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಜೊತೆಗೆ ಆಮೇಲೆ ನಮ್ಮ ಡಿಒಪಿ ಆಗಿ, ನಮ್ಮ ಸ್ಟೂಡೆಂಟ್ಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ನಮ್ಮ ಕೋಆರ್ಡಿನೇಟರ್ಸ್ ಬಂದು ಅಂಕುಶ್ ಅಂತ ಅವರಾಗಲಿ ಒಂದು ಟೀಮ್ ಎಫರ್ಟ್ ಇಂದ ಇವತ್ತು ಸಹಾರ ಅನ್ನೋದು 7ನೇ ತಾರೀಕು ಅಂದ್ರೆ ನಾಳಿದ್ದು ಜೂನ್ 7ಕ್ಕೆ ರಿಲೀಸ್ ಅಂತ ಬಂದಿದೆ. ಸೊ ಅದಕ್ಕೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳ್ತೀವಿ. ಸೊ ಮೇನ್ ಈಗ ನಾವು ಸಿನಿಮಾ ಮಾಡಿದೀವಿ. ಇದನ್ನ ಮುಖಾಂತರ ಅಂದ್ರೆ ಇದನ್ನ ಎಂದಿಗೆ ಜನಕ್ಕೆ ತಲುಪಬೇಕು ಅಂತಂದ್ರೆ ಅದಕ್ಕೆ ದೇವರು ಅಂತಂದ್ರೆ ನಾವು ಮಾಧ್ಯಮ ಅಂತವ್ರನ್ನ ದೇವರು ಅಂತ ಹೇಳಿಲ್ಲ. ಸೊ ಇವತ್ತು ನಾವೇನ್ ಹೇಳ್ಬೋದಾ ಅಂತಂದ್ರೆ ದಯವಿಟ್ಟು ಈ ಕಷ್ಟಪಟ್ಟು ಮಾಡಿರೋ ಸಿನಿಮಾ ಜನರಿಗೆ ಆದಷ್ಟು ಮುಟ್ಟಿಸ್ಬೇಕು ಅಂತ ನಾನು ಈಗ ಹೇಳ್ಬೋದಾ ಇದ್ದೀನಿ. ಸೊ ಮತ್ತೆ ಇದು ಏನಂದ್ರೆ ಇದು ಒಂದು ಫಸ್ಟ್ ಟೈಮ್ ವುಮೆನ್ ಕ್ರಿಕೆಟ್ ಓರಿಯೆಂಟೆಡ್ ಕನ್ನಡ ಸಿನಿಮಾ ಅನ್ನೋದ್ರೆ ಇದೇ ಫಸ್ಟ್ ವುಮೆನ್ ಕ್ರಿಕೆಟ್ ಓರಿಯೆಂಟೆಡ್ ಅಂತ ಒಂದು ಸಿನಿಮಾ ಸಬ್ಜೆಕ್ಟ್ ಮಾಡಿದೀವಿ ಅಂತ ಅದು ನಾವು ನಮ್ಮ ಟೀಮ್ ಮಾಡಿದೀವಿ ಅಂತ ಒಂದು ಪ್ರೌಡ್ ಇದೆ. ಸೊ ಅದ್ರ ಜೊತೆಗೆ ಕಥೆಗಳು ಪ್ರಶ್ನೆ ಬರೆದಿದ್ದಾರೆ. ವಾಟ್ ಇನ್ಸ್ಪೈರ್ಡ್ ಯು ಟು ರೈಟ್ ದ ಫಿಲಮ್? ಏನ್ ಇನ್ಸ್ಪಿರೇಷನ್ ಅಂತ ಅಂದ್ರೆ ಬೇಸಿಕಲಿ ನಾವು ಒಬ್ಬ ಕ್ರಿಕೆಟ್ ಆಡ್ತಾ ಇದೆ. ಸೊ ನಾವು ನೋಡ್ತಾ ಇದ್ವಿ ಅಂದ್ರೆ ಮೇಲ್ಗೆ ಎಷ್ಟು